ಇವತ್ತಿನ ಅಡುಗೆಗೆ ನಮಸ್ತೆ. ನಮಸ್ತೆ. ಇವತ್ತಿನ ಅಡಿಗೆಗೆ ಸ್ವಾಗತ. ಸ್ವಾಗತ. ಇವತ್ತಿನ ಅಡಿಗೆಗೆ ಸ್ವಾಗತ. ಇವತ್ತಿನ ನಿಮ್ದು ಯಾವ್ದು ರೆಸಿಪಿ ಇವತ್ತು? ನಮ್ದು ಚಿಕನ್. ಚಿಕನ್ ಒಂದು ಡಿಫ್ರೆಂಟ್ ಆಗಿರುವ ಐಟಮ್. ಡಿಫ್ರೆಂಟ್ ಅಲ್ಲ, ಇಂಗ್ಲಿಷ್ ಅಲ್ಲ, ಸ್ಪೆಷಲ್ ಐಟಮ್. ಅದು ಹೇಗೆ ಮಾಡ್ತೀರಂತ ಹೇಳಿಕೊಡ್ತೀರಿ? ಎಷ್ಟು ಪೀಸ್? ಒಂದು ಅರ್ಧ ಕೆಜಿ ಚಿಕನ್ಗೆ ನಿಜವಾಗಿ 2 ಪೀಸ ಅಂದ್ರೆ ಅರ್ಧ ಕೆಜಿ ಚಿಕನ್ ಆಕ್ಚುಲಿ 2 ಸ್ಪೂನ್ ಅಷ್ಟು ಹಾಕ್ಬೇಕು. ಹೌದಲ್ವಾ? ಎಂತ ಪೊಡಿ ಅಲ್ಲ ಮಾರೆ, ಮಸಾಲ, ಕನ್ನಡ ಮಸಾಲ ಹಾಕ್ಬೇಕು. 2 ಸ್ಪೂನ್. ಅದು ಹೇಗೆ ಎಂಬುದನ್ನು ತಿಳಿಸ್ಕೊಡ್ತೇನೆ. ಒಂದು ಚಟಾಪಟ ಚಿಕನ್ ಪಟಾಪಟ ಚಿಕನ್. ಈಗ ಮೊದ್ಲಿಗೆ ಎಂತ ಮಾಡ್ಬೇಕಂದ್ರೆ ಯಾವ್ದನ್ನ ಹಾಕ್ಬೇಕು? ಎಷ್ಟು ಮೆಣಸು ಎಷ್ಟುಂಟು? ಮೆಣಸು ಒಂದು 5 ಮೆಣಸನ್ನು ಹೇಗೆ ಉದ್ದಕ್ಕೆ ಇದು ಮಾಡ್ಬೇಕು. ಎಂತ ತುಂಡು ಮಾಡ್ಬೇಕು. ಅದನ್ನೀಗ ಹಾಕ್ಬೇಕು ಬಣಲಿಗೆ. ಹಾಕಿದ ತಕ್ಷಣ ಮತ್ತೆ ನೀವು ಅದೆಂತ ಬೇಸಪ್ಪಲ್ಲ, ಕರಿಬೇವಿನ ಸೊಪ್ಪು. ಕನ್ನಡ ಬೇಸಪ್ ತುಳುವಲ್ಲಿ ಹೇಳ್ತಾರೆ. ಕರಿಬೇವಿನ ಸೊಪ್ಪನ್ನು ಹಾಕ್ಬೇಕು. ಆದ ನಂತರ ನೀವು ಬೇಕಾದ್ರೆ ಇದು ಲಾಸ್ಟಿಗೆ ಹಾಕ್ಲಿಕ್ಕೆ, ಕೊನೆಗೆ ಹಾಕ್ಲಿಕ್ಕೆ ಅದೊಂದು ಕೊತ್ತಂಬರಿ ಸೊಪ್ಪು ಪರಿಮಳ ಬರ್ತದೆ. ಆದ ನಂತರ ನೆಕ್ಸ್ಟ್ ಯಾವ್ದನ್ನು ಹಾಕ್ಬೇಕು? ಗರಂ ಮಸಾಲ. ಎಷ್ಟು ಸ್ಪೂನ್? ಅದು ಅಲ್ಲಿ ನೀವು ದೊರಕುದಲ್ಲ ಅದು, ಅಂದ್ರೆ ನೀವು ಅದರಲ್ಲಿ ಹಾಕುದಲ್ಲ. 2 ಸ್ಪೂನ್ ಲಿಮಿಟ್ ಉಂಟು ಅದಕ್ಕೆ. ನಿಮ್ದೆಲ್ಲ ಕೈ 2 ಸ್ಪೂನ್ ಅಲ್ಲ, 1.5 ಸ್ಪೂನ್ ಸಾಕು. 1.5 ಸ್ಪೂನ್ ಸಾಕು. 1.5 ಸ್ಪೂನ್ ಅನ್ನು ಹಾಕಿ ನೀವು ಅಂದ್ರೆ ಒಂದು ಅರ್ಧ ಕೆಜಿ ಚಿಕನ್ಗೆ 1.5 ಸ್ಪೂನ್. ಮತ್ತೆ ನಿಮ್ಗೆ ರುಚಿಗೆ ತಕ್ಕಷ್ಟು. ಈಗ ನೆಕ್ಸ್ಟ್ ಯಾವ್ದನ್ನು ಹಾಕ್ತಿದ್ರಿ? ಧನಿಯಾ ಪೌಡರ್. ಎಷ್ಟು? ಸ್ವಲ್ಪ ಹಾಕಿ. 1.5 ಸಾಕು. 1.5 ಹಾಕಿದ್ರಿ. ನೆಕ್ಸ್ಟ್ ಯಾವ್ದನ್ನು ಹಾಕ್ತಿರಿ? ನೆಕ್ಸ್ಟ್ ಇದು ಎಂತ? ನೆಯ್ಯ? ತುಪ್ಪವಾ? ತುಪ್ಪ. ಶುಂಠಿ ಪೇಸ್ಟ್. ಶುಂಠಿ ಪೇಸ್ಟ್ ಎಷ್ಟು ಹಾಕಿ? ಎಷ್ಟು? 1.5 ಎಷ್ಟು? 1.5 ಹಾಕಿ. ಸ್ವಲ್ಪ ಅಲ್ಲ, 1.5 ಹಾಕ್ಬೇಕು. ಎಂತ ಬರ್ತಿಲ್ವಾ? ಗಟ್ಟಿಯಾಗಿ ನೀವು ಸರಿ ಹಿಂಡಿದ್ರೆ ಬರ್ತದೆ. ಬರ್ಲಿ. ಇಲ್ಲ ಮಾರೆ, ಏನಾಗುದಿಲ್ಲ ನಿಮ್ಗೆ. ನಾ ಹೇಳ್ತಿದ್ದೇನೆ, ನೀವು ಹಾಗೆ ಮಾಡಿ ಸಾಕು. ಇನ್ನೆಲ್ಲ ಇದ್ದದ್ದನ್ನೆಲ್ಲ ಹಾಕಿಬೇಡಿ. ಮತ್ತೆ ಖಾಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ್ದೇ ಪರಿಮಳ ಅಲ್ಲ, ಘಾಟಿ. ಮತ್ತೆ ತಿನ್ನಲಿಕ್ಕಾಗುದಿಲ್ಲ. ಚಿಲ್ಲಿ ಪೌಡರ್ ಒಂದು 2 ಸ್ಪೂನ್ ಬೇಕು. ಚಿಲ್ಲಿ ಪೌಡರ್ 2 ಸ್ಪೂನ್ ಆದ್ರೂ 1.5 ಸ್ಪೂನ್ ಸಾಕು. 1.5 ಸ್ಪೂನ್. ಪ್ರಭುವೇ ಬಿತ್ತ 2 ಸ್ಪೂನ್ ಬಿತ್ತ. ಎಲ್ಲಿ 2 ಬಿತ್ತ? 2 ಸ್ಪೂನ್ ಬಿತ್ತ ಹಾಕಿದ್ರ? ಹಾಕಿ 2 ಸ್ಪೂನು ನೋಡಿ. ಲಿಮಿಟಿಗೆ ಬೇಕಾದಷ್ಟು ಹುಡಿಯನ್ನು ಹಾಕಿ 1.5 ಸ್ಪೂನು, ಅರ್ಧ ಸ್ಪೂನ್. ಕೋಳಿ ಎಷ್ಟುಂಟಂತ ನೋಡ್ಬೇಕು. ಅದರ ಮೇಲೆಗೆ ನೀವು ಹಾಕ್ತಾ ಹೋಗ್ಬೇಕು. ಅಂದ್ರೆ 1 ಕೆಜಿ ಚಿಕನ್ಗೆ 3 ಸ್ಪೂನ್ ಹಾಕ್ತಾ ಹೋಗ್ಬೇಕು. ಇದು ನಾ ಹೇಳಿದ ಎಲ್ಲ ಐಟಮ್. 3 ಚಿಕನ್ 3 ಎಂತ ನೋಡಿ, 3 ಚಿಕನ್ ಅಲ್ವಾ? 3 ಸ್ಪೂನ್ 1 ಕೆಜಿಗೆ 3 ಸ್ಪೂನ್ ಅಲ್ಲ, ನಾ ಹೇಳಿ ಅಷ್ಟು ಹಾಕಿ. ನೆಕ್ಸ್ಟ್ ಎಂತ ಅದಕ್ಕೆ ಸ್ವಲ್ಪ ಬೆಂಕಿ ಕೊಡ್ಬೇಕು ಅಡಿಗೆ. ನಾನೆಂತ ಹೇಳಿದ್ದು? ಹತ್ತಿಸಿದ್ರು. ಈಗ ನೋಡಿ ಗೆಳೆಯರೆ, ನೀರನ್ನು ಹಾಕ್ಬೇಕು. ಈಗ ಸ್ವಲ್ಪ ನೀರನ್ನು ಹಾಕಿ ಗಸಿ ತರ ಹಾಕ್ಬೇಕು. ನೀರಿನ್ನು ತುಂಬಾ ಆಗುದಲ್ಲ. ಎಂತ ನೀರು ತುಂಬಾ ಹಾಕುದಲ್ಲ. ನೋಡಿ ಅಷ್ಟು ಬೇಕಿದ್ದಾಯ್ತಾ? ನೀರು ಹಾಕಿ ಮಿಕ್ಸ್ ಮಾಡ್ಬೇಕು. ನೀರು ಹಾಕಿ ಸ್ವಲ್ಪ ಹಾಕಿ. ಸಾಕು. ಅದು ನಿರ್ಪಟ ಪಾಯಸ ಮಾಡುದಲ್ಲ ಮಾರೆ. ಸಾಕಾ? ನಾ ಹೇಳುದನ್ನು ಒಂದು ಸಹ ಹೇಳುದಿಲ್ಲ. ಇವರು ಚಟಪಟ ಮಾಡ್ತಾರೆ, ಪಟ ಮಾಡ್ತಾರೆ, ಗೊತ್ತಿಲ್ಲ. ಈಗ ಚಟಪಟಕ್ಕೆ ಹೀಗೆ ನೀರು ಜಾಸ್ತಿ ಆಯ್ತಂದ್ರೆ ನಂಗೆ ಕುದಿಯಾಗ ಸರಿ. ಕರೆಕ್ಟ್. ಸ್ವಲ್ಪ ಬಿಸಿ ಆಗಿದೆ. ಬೇಯುವಾಗ ಕಡಿಮೆ ಆಗ್ತದೆ, ಕಮ್ಮಿ ಆಗುದಲ್ಲ. ಕನ್ನಡ ಹೇಳಿಗಳು ಎಂತ ಆಗ್ಬೇಕು? ನೆಕ್ಸ್ಟ್ ನಾ ಹೇಳ್ತೇನೆ. ನಿಲ್ಲಿ ಅವಸರ. ನೀವು ಅಷ್ಟು ಅವಸರ ಮಾಡಬೇಡಿ. ಅದು ಸ್ವಲ್ಪ ಕುದಿಬೇಕಲ್ಲ. ನೀವು ಆಗಲೇ ಎಂತ ಖಾಲಿ ನೀರು ಹಾಕಿ ಅದು ಉಪ್ಪು ಹಾಕುವ. ನೀವು ಅವಸರ ಹೇಳಿ. ಎಲ್ಲಿ ಉಂಟು? ಹೋಗ್ಲಿಕ್ಕೆ ಎಲ್ಲಾದ್ರೂ ಉಂಟಾ? ಎಲ್ಲಿಗೆ? ಇಷ್ಟ ಅಲ್ಲ, ನಾನು ಸತ್ಯ ಹೇಳ್ತೇನೆ. ಅಲ್ಲಿ ದೊಡ್ಡ ಹೋಟೆಲಲ್ಲೆಲ್ಲ ಮಾಡ್ತಾರೆ ಇದು ಚಟಪಟ ಚಿಕನ್. ಇಷ್ಟು ಅವಸರ ಮಾಡುದಿಲ್ಲ. ನಂಗೇಂತ ಅವಸರ? ನಂಗೇನು ಅವಸರ ಇಲ್ಲ. ಚಟಪಟ ಚಿಕನ್ ಈಗ ಕುದೀತಾ ಉಂಟು. ನೋಡುವ ಏನಾಗ್ತಂತ. ಸ್ವಲ್ಪ ಉಪ್ಪನ್ನು ಹಾಕಿ. ಉಪ್ಪು ಎಷ್ಟು? 2 ಸ್ಪೂನ್ 1.5 ಸ್ಪೂನ್ ಹಾಕ್ಲಿಕ್ಕೆ. 1.5. ಈಗ ಲಿಮಿಟ್ ಉಂಟು. ಅದು ಟೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು.
ದೊರಕದಲ್ಲ ಇನ್ನು ಇಡೀ ಡಬ್ಬಿ ಉಂಟಂತ ಹಾಕು. ಲಿಂಬನ್ನು ಕಟ್ ಮಾಡಿ ಹಾಕ್ಬೇಕು. ಎಂತ ಲಿಂಬನ್ನು ಕಟ್ ಮಾಡಿ ಒಂದು ಲಿಂಬನ್ನು ಇಟ್ಕೊಳ್ಳಿ. ಇಟ್ಕೊಂಡು ಮೂರಿ ಅಂದ್ರೆ ಕತ್ತರಿಸಿ. ಶಬಾಷ್. ಓಂ ಗರ್ಗರ್ ಮಂಡಲ. ಒಂದು ಅರ್ಧ ಲಿಂಬನ್ನು ಹಾಕಿ. ಅರ್ಧ ಲಿಂಬ ಹಾಕಿ. ಸರಿ ಹಿಂಡಿ ಮಾರೆ ಬರಲಿ. ಕಮಾನ್. ಸಾಕು 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 ಸಾಕು. ಒಂದೇ ಇದು ಕೇವಲ 10 ನಿಮಿಷದಲ್ಲಿ ಮಾಡ್ಬೋದು. ಇವರು ಅವಸರಿಸಿದ್ರೆ 2 ನಿಮಿಷದಲ್ಲಿ ಆಗ್ತದೆ ಇದು ಚಟಪಟ. ಮತ್ತೆ ನಂದು ವಿಡಿಯೋ ಕೂಡ 2 ನಿಮಿಷ ಆಗುದು. ಇವರು ಮಾಡುವ ಸ್ಪೀಡಿಗೆ. ಹಾಕುದೇ ಕೈಯಿಂದ ಬೇಕಾದ್ರೆ ಹಾಕ್ತಾರೆ. ಸ್ಪೂನ್ ಯೂಸ್ ಮಾಡೋದಿಲ್ಲ. ಸ್ಪೂನ್ ಯೂಸ್ ಮಾಡೋದಿಲ್ಲ. ಅಂದಾಜಿಗೆ ಹಾಕಿ ಅಭ್ಯಾಸ. ಅಂದಾಜಿಗೆ ಹಾಕಿ ಹಾಕಿ ಟೇಸ್ಟ್ ಬಂದದ್ದು. ಈಗ ಒಳ್ಳೆ ಒಂದು 10 ಪೀಸ್ kg ಅಂದ್ರೆ ಅರ್ಧ kg ಕೋಳಿಯದು ಪೀಸ್ ಉಂಟು. ಈಗ ಅದನ್ನು ಹಾಕುವ. ಕುದಿ ಸಾಕು ಬರುದು. ಬರ್ತದೆ. ನೀವು ಅದನ್ನು ಹಾಕಿದ ಮೇಲೆ ಬರ್ತದೆ ಅದು ತನ್ನಷ್ಟಕ್ಕೆ ಕುದಿ. ನೀವು ಅದನ್ನು ಹಾಕ್ಲಿಲ್ಲ ಅಂದ್ರೆ ಅದು ಖಾಲಿ ಮಸಾಲ ಅಲ್ಲಿಗೆ ಕರಂಟಿ ಹೋದ್ರಿ, ಮಸಾಲೆ ಸಿಗ್ಲಿಲ್ಲದ್ರಿ ಮತ್ತೆಂತ ಮಾಡ್ತೀರಾ? ಕುದಿಸ್ತಾ ಇರ್ತೀರಾ ನೀವು. ಎಂತ ಮಾರೆ ಎಂತ ಮಾರೆ ಬೈಲೆ ಮಾರೆ ಎಲ್ಲ ಬೈಲಿ ಕೋಳಿ ಪೀಸ್ ಎಂತ ಮಾರೆ. ಈಗೆಲ್ಲ ಮಿಕ್ಸಿಂಗ್ ಮಾಡ್ಬೇಕು. ಚಂದ ಆಗ್ಬೇಕು ಮಿಕ್ಸ್. ಅದು ಕೈಯಲ್ಲಿ ಎಂತಾದ್ರೂ ಇಟ್ಕೊಳ್ಳಿ. ಕೈಯಲ್ಲಿ ಎಂತಾದ್ರೂ ಇಟ್ಕೊಳ್ಳಿ. ಅಂದ್ರೆ ಒಂದು ಕೈ ಬಿಸಿ ಆದ್ರಿ ಮತ್ತೆ ಇಲ್ಲ ಬಿಸಿ ಆಗುದಿಲ್ಲ. ನೋಡಿ ಗೆಳೆಯರೆ, ಹೀಗೆ ಬರ್ತದೆ ಸ್ಪೆಷಲ್ ಆಗಿರುವ. ಈಗ ಕುದಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಅದು ಕುದ್ಬೇಕು. ಸರಿ ಕುದ್ಬೇಕಲ್ಲ ಎಂತ ಕುದಿಯಬೇಕು. ಕುದಿಸ್ತಾ ಇದ್ದಾರೆ. ಒಳ್ಳೆ ರೆಡಿ ಆಗ್ತದೆ. ಈಗ ನೋಡಿ ಈಗ ನೋಡಿ ಸ್ವಲ್ಪ ಕುದಿದ್ಮೇಲೆ ನೋಡಿ ಎಂತ ಅವಸ್ಥೆ ಅಂತ ಹೇಳಿದ್ರು ಅದು. ಈಗ ರೆಡಿ ಆಗಿದೆ ಅದ್ಭುತವಾಗಿರುವಂತಹ ಚಟ ಚಿಕನ್. ಇವರೇ ಮಾಡಿರೋದು, ನಾನು ಹೇಳಿರೋದು. ಮೊದಲ ಎಕ್ಸ್ಪೆರಿಮೆಂಟ್ ಅವರು ತಿನ್ನುವುದಾಯ್ತು. ಓಪನ್ ಮಾಡಿ. ಓ ಎಂತ ಅದ್ಭುತವಾಗಿರುವಂತಹ ಚಿಕನ್ ಆಗಿದೆ ಗೆಳೆಯರೇ. ಏನಿದು ಘಮ ಪರಿಮಾಣ ಬರೋದು ರೆಡ್ಡೆ. ಅದಕ್ಕೆ ಕೊತ್ತಂಬರಿ ರಸಕ್ಕೆ ಬರಬೇಕಾ? ಹಾಕ್ತೀನಿ ನಾನು. ನೀನು ಹಾಕುದ ನಾನು ಹಾಕ್ತೆ. ನೋಡಿ ಹೇಗೆ ಆಯ್ತು ಎಂತ ಹೇಳ್ತೀರಾ ನೀವು? ಅನ್ವೇಷಣೆ. ಇದು ಎಲ್ಲಿಯ ರೆಸಿಪಿ ಗೊತ್ತುಂಟಾ? ಎಲ್ಲಿಯದ್ದು? ಎಂತ ನರಕುದೆಂತ ಅಂತ. ಕೇರಳ ಅಲ್ಲ ಮಾರೆ, ಆಂಧ್ರ ಚಟಪಟ ಚಿಕನ್. ಎಂತ ನೋಡಿ ಇದ್ರಲ್ಲಿ ಎಣ್ಣೆ ಇಲ್ಲ, ಎಣ್ಣೆ ಯೂಸ್ ಮಾಡುದಿಲ್ಲ. ಪ್ರಾಫಿಟ್ ಅದೇ, ಎಣ್ಣೆ ಇಲ್ಲ ಮತ್ತೆಲ್ಲ ಎಣ್ಣೆ ಹಾಕದೆ ಮಾಡು. ಮತ್ತೆ ಕುಶಲ ಅದೆಲ್ಲ ಹಾಗೆಲ್ಲ ಮಾಡೋದೊಂದು ಕುಶಲ. ನಾನೊಂದು ಎಕ್ಸ್ಪೆರಿಮೆಂಟ್ ನೋಡಿ ನಿಮ್ಗೆ ಹೇಗೆ ಹೇಳ್ತೇನೆ ನೋಡಿ ಅಲ್ಲ. ಎಂತ ಇನ್ನಷ್ಟು ಅಡಿಗೆ ಬರ್ತದೆ. ಚಕ್ಕುಲಿಂದ ಅಲ್ಲ, ಇಡೀ ದಿವಸ ಚಕ್ಕುಲಿ ತಿಂತಾನೆ ಇರೋದು. ಕಾಣೆಯಿಂದ ಬಯ್ಯದನಗ ಸಂಜೆ ತನಕ ಸಹ ಚಕ್ಕುಲಿ ತಿನ್ನೋದು ಇವತ್ತು. ಈಗ ನೋಡುವ, ಟೇಸ್ಟ್ ನೋಡು ಬನ್ನಿ. ಟೇಸ್ಟ್ ಒಳ್ಳೇದೊಂದು ಪೀಸ್ ಹಾಕಲ್ಲ ಅಮ್ಮ. ಸಾರಿ ಅಮ್ಮ, ಒಂದು ಪೀಸ್ ಹಾಕಮ್ಮ. ಯಾಕಮ್ಮ ಚೂರು? ಹಾಗೆ ಹೇಳಕ್ಕಿಲ್ಲ, ಬೇಯ್ತಾ ಉಂಟಾ? ಆಯ್ತಮ್ಮ, ಆಯ್ತು. ಚಟಪಟ ಚಿಕನ್ ಈಗ ರೆಡಿ ಆಗಿದೆ. ನೋಡುವ ಎಂತ ಹೇಳ್ತೀರಾ? ಚಟಪಟ ಚಿಕನ್ ಒಂದು ಹಾಡಿ ಹೇಳಿ. ಚಟಪಟ ಚಿಕನ್ ಮಾಡಿ ಮತ್ತೆ ತಿನ್ನಿ. ಈಗ ನೋಡಿ ನೋಡುವ ಗೆಳೆಯರೆ. ಈಗ ಗೆಳೆಯರೆ, ಅಷ್ಟು ಅವಸರವಿದೆ. ಪ್ಲೇಟ್ ಕಬ್ಬೆ ಬಿದ್ದಿದೆ ನೋಡಿ ಗೆಳೆಯರೆ. ಸ್ಪೆಷಲ್ ಆಗಿರೋದು ಐಟಮ್. ಟೇಸ್ಟ್ ನೋಡಿ ಹೇಳ್ತೇನೆ. ಬಿಸಿ ಉಂಟು. ಕೈ ನೋವು. ಬಿಸಿ ಉಂಟು ಗೆಳೆಯರೆ, ಬಿಸಿ ಉಂಟು ನೋಡಿ ಗೆಳೆಯರೆ. ಟೇಸ್ಟ್ ನೋಡುವ. ಹೇಳುದೇ ಬೇಡ, ಅಷ್ಟು ಚಂದಾಗಿದೆ ಗೆಳೆಯರೆ. ಈಗ ಚಟ್ಪಟಿ ಚಿಕನ್ ಈಗ ಅಸಲೇ ಅದ್ಭುತವಾಗಿರುವ ಚಿಕನ್ ಟೇಸ್ಟ್ ಮಾಡ್ತಾರೆ. ಎಂತ ಸೂಪರ್ ಮಾರೆ, ಎಂತ ಸೂಪರ್ ಆಗಿದೆ. ಎಂತ ಹೇಳ್ತೀರಾ? ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟು. ಪೀಸ್ ನೋಡಲ್ಲ, ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ಚಂದ ಉಂಟು ಪೀಸ್. ಮಸಾಲ ನೋಡಿ ಹೇಗೆ, ಮಸಾಲ ವೆರಿ ಟೇಸ್ಟ್ ಚಂದ ಉಂಟಲ್ಲ, ಒಳ್ಳೆ ಉಂಟು. ಎಣ್ಣೆ ಹಾಕದೆ ಮಾಡೋ ವಿಧಾನ. ಎಂತ ಚಿಕನ್
ಬರುದಿಲ್ಲ. ಚಿಕನ್ ಚಟಪಟ ಚಟಪಟ. ಚಿಕನ್ ಚಟಪಟ. ಇಂಥ ವಿಡಿಯೋಗಳನ್ನು ಇನ್ಮುಂದೆ ನೋಡಿ ಮಾಡ್ತೇವೆ ಎಂತ ಊಟ ಚಿಕನ್ ಇನ್ಮುಂದೆ ವಿಡಿಯೋವನ್ನು ಮಾಡ್ತಾ ಇರ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಕ್ಕುವ. ಅದ್ರ ಮೊದಲು ಸಬ್ಸ್ಕ್ರೈಬ್ ಮಾಡ್ಬೇಕು, ಹೌದು, ಮತ್ತೆ ವಿಡಿಯೋ ನೋಡ್ಬೇಕು, ಬೆಲ್ ಬಟನ್ ಒತ್ತಬೇಕು, ಶೇರ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಡಿಸ್ಲೈಕ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು. ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಚಿಕನ್ ಹೇಗಿದೆ ಅಂತ ಮಾಡಿ ನೋಡಿ ಮತ್ತೆ ಹೇಳಿ ಹೇಗೆ ಉಂಟಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಟಾಟಾ.